ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕನ್ನಡ. ನಾವು ಬಂದು ನೋಡ್ತಾ ಇರ್ಬೋದು, ಇವತ್ತು ತಿರುಪತಿಲಿದ್ದೀವಿ. ಜಯಲಕ್ಷ್ಮಿ ಅಂತಂದು ಅನಿತಕ್ಕ ಇದ್ದಾರಲ್ಲ, ಅವರು ಸಿಸ್ಟರ್ ಅವರು ನಾವು ಮತ್ತು ಅನಿತಕ್ಕ ಅವ್ರ ಮನೆಯವರು, ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ. ಫ್ರೆಶಪ್ ಆದ್ವಿ, ಇಲ್ಲೇ ಫ್ರೆಶಪ್ ಆಗಿಬಿಟ್ಟು ಲಗೇಜ್ ರೂಮಲ್ಲೆಲ್ಲ ಲಗೇಜ್ ಇಟ್ವಿ. ನಾವು ಹೋಗೋಷ್ಟೊತ್ತಿಗೆ ಇನ್ನೇನು ಲಗೇಜ್ ಅಲ್ಸಿ ಇರುತ್ತೆ ಅಂತ ಹೇಳಿದರು. ನೋಡ್ತಾ ಇರ್ಬೋದು, ಇದು ನಾವು ಸ್ಟಾರ್ಟಿಂಗು ಹೋಗ್ತಾ ಇರೋವಂಥ ಮೆಟ್ಲು. ಸ್ಟಾರ್ಟಿಂಗ್ ಮೆಟ್ಲು ಪೂಜೆ ಮಾಡ್ಕೊಂಡು ಬಂದ್ವಿ ನಾವು. ಈಗ ಇದು ಫಸ್ಟ್ ಬರೋಂಥ ದೇವಸ್ಥಾನ. ಇದು ಶ್ರೀಕೃಷ್ಣನ ದೇವಸ್ಥಾನ. ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ, ನೋಡ್ತಾ ಇರ್ಬೋದು, ಆದರೂ ಮಾಡಿದ್ದೀನಿ ನಾನು. ಇಲ್ಲಿ ಬಂದು ನೋಡ್ತಾ ಇರ್ಬೋದು, ಹಸುಗಳನ್ನ ಏನು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಅವಕ್ಕೆ ಸ್ನಾನ ಆಗಿರ್ಬೋದು, ಫುಡ್ ಆಗಿರ್ಬೋದು, ವೆರೈಟಿ ಹಸುಗಳಿದ್ದಾವೆ. ಚಿಕ್ಕದು, ದೊಡ್ಡದು, ತುಂಬ ದೊಡ್ಡದು ಎಲ್ಲವೂ ಇದ್ದಾವೆ ಇಲ್ಲಿ. ಇವನ್ನೆಲ್ಲ ನೋಡಿ ತುಂಬಿದೆ. ಇದ್ರ ತುಂಬೆಲ್ಲ ಗೋಗಳಿದ್ದಾವೆ, ಅದಕ್ಕೆಲ್ಲ ಮ್ಯಾಟು. ಶ್ರೀಕೃಷ್ಣ ನೋಡ್ತಾ ಇರೋದು ಫಸ್ಟ್ನೇ ಅವತಾರ ಇರ್ಬೋದು ಅಂತ ಅನಿಸುತ್ತೆ, ತಿರುಪತಿ ಸ್ವಾಮಿದು. ಅದರಿಂದ ಈ ದೇವಸ್ಥಾನ ಇರ್ಬೋದು. ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಪಾದನ ನಮ್ಮ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ದೇವ್ರ ಪ್ರದಕ್ಷಿಣೆ ಮಾಡುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲೆಲ್ರೂ ಆ ಪಾದನ, ದೇವರು ಪಾದನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಮ್ಮ ವಿನೂ ಇಟ್ಕೊಂಡಿದ್ದಾಳೆ, ಮತ್ತು ಈ ಪುಟಿನೂ ಇಟ್ಕೊಂಡಿದ್ದಾಳೆ. ನಮ್ಮ ಮನೆಯವರೊಬ್ಬರು ಇದನ್ನು ಪಾದ ಇಟ್ಕೊಂಡಿರಲಿಲ್ಲ. ನಾನು, ವೇದು ಪಾಪು, ವಿನು ಮತ್ತು ಅವಕ್ಕ ಜಯಲಕ್ಷ್ಮಿಯನ್ನು, ಅನಿತಕ್ಕ ಸಿಸ್ಟರು ಎಲ್ಲರೂ ಇಟ್ಕೊಂಡಿದ್ವಿ. ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ 3 ಟೈಮು. ಇದು ಸ್ವಾಮಿ ಪಾದಾಲು ಅಂತ ಕರೀತಾ ಇದ್ರು. ಇಲ್ಲಿ ನಾವಿವತ್ತು ತಿರುಪತಿಗೆ ಬಂದಿರೋರು ಅಂದರೆ ಇಷ್ಟೇ ಜನ, 6 ಜನ. ಅನಿತಕ್ಕ ಮತ್ತು ಅವ್ರ ಸಿಸ್ಟರು, ಅವ್ರ ಹಸ್ಬೆಂಡು, ನಾನು, ನಮ್ಮ ಮನೆಯವರು. 5 ಜನ, 2 ಮಕ್ಕಳ ಜೊತೆ ಇವತ್ತು ನಮ್ಮ ದೇವಸ್ಥಾನ ಜರ್ನಿ. ನಾವು ಯಾಕೆ ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ, ನಾವೇ ಬಂದಿರೋದು ಇದು ಫಸ್ಟ್ ಟೈಮು. ನನಗೆ ಯಾಕೋ ಪಾದಯಾತ್ರೆ ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರು ಬೇಡ, ಆಗಲ್ಲ, 18 ಕಿಲೋಮೀಟ್ರು ಆಗುತ್ತೆ ಅಂತ ಅಂದರು. ಇಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ, ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬಂದು ವೇದು ಪಾಪನ ಎತ್ಕೊಂಡಿದ್ದಾರೆ. ವಿನು ಏನಿಲ್ಲ, ಆರಾಮಾಗಿ ನಡೀತಾ ಇದ್ದಾಳೆ. ನಾನು ಸ್ವಲ್ಪ ಹೊತ್ತು ಪಾಪನ ಎತ್ಕೊಳ್ಳೋದು ಮತ್ತು ನಡೆಯೋದು ಇದೇ ಥರ ಮಾಡ್ತಾಯಿದ್ವಿ. ಇದು ಬಂದು ನೋಡ್ತಾ ಇರ್ಬೋದು, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಬಂದಿರೋದು. ಹೋಗ್ತಾ ದಾರಿಯಲ್ಲಿ ಯಾವ್ಯಾವ ದೇವಸ್ಥಾನ ಸಿಗ್ತಾವೋ ಅದಕ್ಕೆಲ್ಲ ಹೋಗ್ತಾ ಹೋದ್ವಿ ನಾವು. ಮತ್ತು ಒಂದು ಇಲ್ಲಿ ಹಿಂದೆಗಡೆ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ವಿ. ಅಲ್ಲಿ ವಿಡಿಯೋ ಮಾಡೋ ಥರ ಇರಲಿಲ್ಲ, ಅದು ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ಒಂದು 7-8 ದೇವಸ್ಥಾನ ಸಿಕ್ಕು. ಎಲ್ಲನೂ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಬಂದು ನೋಡ್ತಾ ಇರ್ಬೋದು. ಜಿಂಕೆಗಳು ಎಷ್ಟು ಚೆನ್ನಾಗಿ ಅವು ನಮ್ಮ ಹತ್ರನೇ ಬರ್ತಾಯಿದ್ವಿ. ಕೈಯಲ್ಲಿ ನಾವೇನು ಕೊಟ್ಟರು ಇಸ್ಕೊಂಡು ತಿಂತಾಯಿದ್ವಿ. ಅಲ್ಲಿ ವೇದು ಪಾಪು ಕೂತಿದ್ದಾನೆ. ನಾವಿಲ್ಲಿ ಈಗ ತಿಂಡಿಗೆ ಬಂದಿದ್ದೀವಿ. ನಾನು ಬಂದು ಅಲ್ಲಿ ಚಪಾತಿ ಅದು ತಗೊಂಡು ಹೋಗಿದ್ದಲ್ಲ, ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ವೇದು ಪಾಪುಗೆ ಇಡ್ಲಿ, ನನಗೆ ಇಡ್ಲಿ ಮತ್ತು ಅವ್ರ ಅಪ್ಪಾಜಿ ತರಕ್ಕೆ ಹೋಗಿದ್ದಾರೆ. ನೋಡ್ತಾ ಇರ್ಬೋದು, ಅವ್ರ ಅಪ್ಪಾಜಿ ಶರ್ಟ್ ಫುಲ್ ನೆಂದೋಗಿದೆ. ಅಷ್ಟು ಮೆಟ್ಲು ಹತ್ತಿ ಬಂದುಬಿಟ್ಟು ಅವ್ರ ಅಪ್ಪಾಜಿ ಅಂತೂ ತುಂಬ ಸ್ಟ್ರೆಸ್. ಅದಾದಮೇಲೆ ಎಲ್ರದ್ದು ತಿಂಡಿ ಮುಗೀತು. ಎಲ್ರೂ ಇಡ್ಲಿ, ದೋಸೆ ಅವ್ರವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಂದ್ಕೊಂಡ್ರು. ನಾವು ಮಾತ್ರ ಇಡ್ಲಿನೇ ತಿಂದ್ವಿ. ವಿನು ಮಾತ್ರ ದೋಸೆ ತಗೊಂಡ್ಲು. ಅವಕ್ಕರು ಅಷ್ಟೇ ಇಡ್ಲಿ ತಿಂದುಬಿಟ್ಟು ಆಮೇಲೆ ಚಪಾತಿ ಊಟ ಮಾಡಿದರು. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ. ನೋಡ್ತಾ ಇರ್ಬೋದು, ಇನ್ನಿಷ್ಟು ಮೆಟ್ಲು ಇದ್ದಾವೆ. 1600 ಮೆಟ್ಲು ಮುಗಿಸ್ಬಿಟ್ಟು ನಾವು ತಿಂಡಿ ಮುಗಿಸಿದ್ವಿ. ಇನ್ನು 1950 ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ನಾವೀಗ. ತುಂಬ ಕಷ್ಟ ಅಂದರೆ ಕಷ್ಟ ಆಯಿತು. ಹತ್ತುವಾಗ ನಮ್ಮ ಮನೆಯವರಿಗೆ ಭಾಳ ಕಷ್ಟ ಆಗಿದ್ದು. ಏನಕ್ಕೆ ಅಂದರೆ ವೇದು ಪಾಪನ ಎತ್ಕೊಂಡ್ಬಿಟ್ಟು ಹತ್ತಬೇಕಲ್ವ, ಅದಕ್ಕೆ. ನನಗೇನು ಅಷ್ಟೊಂದೇನು ಅನ್ನಿಸ್ಲಿಲ್ಲ. ನಾನು ನಮ್ಮ ಮನೆಯವರು ಕಷ್ಟ ನೋಡೋಕ್ಕಾಗದೆ ಎತ್ಕೊತಿದ್ದೆ, ಆದರೂ ನನ್ನ ಕೈಲಿ ಹತ್ತಕ್ಕಾಗ್ತಿದ್ದಿಲ್ಲ. ಅವ್ರ ಶರ್ಟ್ ಅಂತೂ ಫುಲ್ಲು ನೆಂದೋಗಿತ್ತು. ಪಾಪನ ಎತ್ಕೊಂಡು ವಿನು ನೋಡ್ತಾ ಇರ್ಬೋದು, ಎಂಜಾಯ್ ಮಾಡಿಕೊಂಡು ಹತ್ತುತ್ತಾ ಇದ್ಲು, ವಿನು ಮತ್ತು ಪಾಪು. ಇದು ನೋಡ್ರಿ, ಒಬ್ಬ ಅಮ್ಮ ಮತ್ತು ಅಣ್ಣ, ಅವರು ಸ್ಟಾರ್ಟಿಂಗ್ ಮೆಟ್ಲಿಂದನೂ ಇದೇ ಥರ ಕುಂಕುಮ ಮತ್ತು ಅರಿಶಿನ ಇಟ್ಕೊಂಡು ಬಂದರು. ಅವರು ಏನೋ ಕೆಲಸ ಸಕ್ಸಸ್ ಆಗಿರಬೇಕು ಅದಕ್ಕೆ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಐಸ್ ಕ್ರೀಮ್ ತಂದು ಕೊಟ್ಟರು, ತಿಂದ್ವಿ. ನಮ್ಮ ಮನೆಯವರು ಡ್ರೆಸ್ ಎಲ್ಲ ಅರಿಶಿನ ಕುಂಕುಮ ಆಗಿಬಿಟ್ಟಿದೆ. ಯಾಕೆಂದರೆ ವೇದು ಪಾಪನ ಎತ್ಕೊಳ್ಬೇಕಾದ್ರೆ, ಇಳಿಸ್ಬೇಕಾದ್ರೆ ಹಿಂಗೆ ಮತ್ತು ಅಡ್ಡ ಬೀಳಬೇಕಾದ್ರೆ ಎಲ್ಲ ಇದಾಗಿರೋದು.
ಐಸ್ ಕ್ರೀಮ್ ತಿಂದ್ವಿ. ಅನಿತಕ್ಕ ಮತ್ತು ಅವ್ರ ಸಿಸ್ಟರು ಅವ್ರ ಪಾಪುಗೆ ಏನೋ ಫೋಟೋ ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ರಾಧಾಗೆ ಹೋಗಿದ್ದಾರೆ. ನಾವೊಂದು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನಮಗೆ ಇದು ಪಾಪುಗೆ ಐಸ್ ಕ್ರೀಮ್ ತಿಂದ್ಬಿಟ್ಟು ಎನರ್ಜಿ ಬಂದುಬಿಟ್ಟಿದೆ. ನೋಡ್ರಿ ಹೆಂಗೆ ಓಡ್ತಾ ಇದ್ದಾನೆ. ಮತ್ತು ನಮ್ಮನ್ನು ಕರೀತಾ ಇದ್ದಾನೆ, ಹೋಗೋದು ವಾಪಸ್ ಬರೋದು ಆ ಥರ ಎಲ್ಲ ಮಾಡ್ತಾ ಇದ್ದಾನೆ. ಮತ್ತು ಬಂದು ಅನಿತಕ್ಕ ನಾವು ತಂದಿರೋಂಥ ಚಟ್ನಿ ಪುಡಿ ರೊಟ್ಟಿಗಳು ಅವಕ್ಕನೂ ಎಲ್ಲ ಬಹಳ ಐಟಮ್ಸ್ ಎಲ್ಲ ತಂದಿತ್ತು. ಅವ್ರಿಗೆ ಕಸ ಹೊಡೆಯೋರಿಗೆ ಕೊಟ್ಟರು ಅನಿತಕ್ಕ. ನಾನು ನಡೆಯೋದೇ ಕಷ್ಟ ಆಗಿತ್ತು ಅಂಥದ್ರಲ್ಲಿ ಅನಿತಕ್ಕ ನಾವು ರೊಟ್ಟಿ ಚಟ್ನಿ ಪುಡಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಅವಕ್ಕನೇ ಇಟ್ಕೊಂಡಿತ್ತು. ಇಲ್ಲಿ ನೋಡಿ ಪಾಪಿ ಒಬ್ಬಳೇ ನಡೀತಾ ಇದ್ದಾಳೆ. ಇವಳ ಹೆಸರೇನೋ ಮರ್ತೋಗ್ಬಿಟ್ಟಿದೆ ನನಗೆ. ಬುಜ್ಜಿ ಬುಜ್ಜಿ ಅಂತ ಕರಿತಿದ್ರು ಅವರು. ಮತ್ತು ಅವಕ್ಕ ಇದು ಕಾಯಿ ಹೋಳಿಗೆ ತಗೊಂಡು ಬಂದಿದ್ರು. ನನಗೆ ತುಂಬ ಇಷ್ಟ ಆಯಿತು, ಅದನ್ನ ತಿಂದೆ. ಇವಾಗೆಲ್ಲ ಮಕ್ಕಳಿಗೆಲ್ಲ ಎನರ್ಜಿ ಬಂದುಬಿಟ್ಟಿದೆ. ಸ್ವಲ್ಪ ಹೊತ್ತು ಮಲಗಿದ್ರು. ಇದು ಬಂದು ಲಾಸ್ಟ್ ಅಲ್ಪಿರಿ. ಇಲ್ಲಿ ಬಂದು ತೊಟ್ಲು ಕಟ್ಟಿದ್ದಾರೆ, ಬೇರೆ ಬೇರೆ ಮಾಡಿರೋದು. ಇದು ಬಂದು ಗಂಟೆ ಆಂಜನೇಯ ಅಂತ ಹೇಳ್ಬಿಟ್ಟು ಇಲ್ಲಿ ಏನೇನು ಬೇಕೋ ಎಲ್ಲ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಕೆಲಸಗಳಾಗಲಿ ಮಕ್ಕಳಾಗಲಿ ಇದ್ದವ್ರಿಗಾಗಲಿ ಎಲ್ಲರೂ ಗಂಟೆ ಕಟ್ತಾಯಿದ್ರು. ಅನಿತಕ್ಕನು ಕಟ್ಟಕ್ಕ ನೀನು ಅಂತ ಹೇಳಿದೆ. ಅವಕ್ಕನ ಹತ್ರ ಕಟ್ಟಿಸ್ದೆ. ಮತ್ತು ನಾನು ಮತ್ತು ಜಯಲಕ್ಷ್ಮಿ ಇಬ್ಬರೂ ಕಟ್ಟಿದ್ವಿ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಬಂದು ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಗಂಟೆ ಕಟ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ಪೇಪರ್ ಚೀಟಿಯಲ್ಲಿನೂ ಬರೆದು ಕಟ್ಟೋವಂಥ ವಾಡಿಕೆ ಇದೆ. ಚೀಟಿಲಿ ಕಟ್ಟಿದ್ದಾರೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಕ್ಕಳ ಫಲ ಸಾಕಷ್ಟು ನಾವೇನು ಕೇಳ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಇಲ್ಲಿ ಇರೋಂಥವರೆಲ್ಲ ಹೇಳ್ತಾ ಮಾತಾಡ್ಕೊತಾ ಇರೋದು ನಾವು ಕೇಳಿಸ್ಕೊಂಡ್ವಿ. ನಾವು ಬಂದಿರೋದು ಇದೆ ಫಸ್ಟ್ ಟೈಮು. ನಮಗೇನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದು ಬಂದು ಜಯಲಕ್ಷ್ಮಿ ಕಟ್ತಾ ಇದ್ದಾಳೆ. ಇಲ್ಲಂತೂ ಬರ್ತಾ ಬರ್ತಾ ತುಂಬ ಹತ್ರ ಬರ್ತಾಯಿದ್ವು ಜಿಂಕೆಗಳು. ನೋಡ್ತಾ ಇರ್ಬೋದು. ಎಲ್ಲರೂ ಹೋಗಿ ಅದಕ್ಕೆಲ್ಲ ಏನು ಗಿಡಗಳು ತಿನ್ನಿಸ್ತಾ ಇದ್ದಾರೆ. ನೀರಂತೂ ನಾವು ನಡ್ಕೊಂಡು ಹೋಗುವಾಗೆಲ್ಲ ತುಂಬ ನೀರು ಟ್ಯಾಂಕ್ಗಳು. ವಿನು ನೋಡ್ತಾ ಇರ್ಬೋದು, ಇದನ್ನು ತಿನ್ಸೋಕ್ಕೆ ಹೋಗಿದ್ದಾಳೆ. ಇದು ಅಣ್ಣ ಬಂದು ಅನಿತಕ್ಕ ಅವ್ರ ಮನೆಯವ್ರು ಬಂದು ವಿನು ಹಿಡ್ಕೊಂಡ್ಬಿಟ್ಟು ಜಿಂಕೆ ಹತ್ರ ತಿನ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ಸ್ವಲ್ಪ ಭಯ ಪಟ್ಕೊಂಡಿಲ್ಲ, ಹೋದ್ಲು. ನೋಡ್ತಾ ಇರ್ಬೋದು. ಇನ್ನೂ ಎಷ್ಟು ಮಕ್ಕಳಿದ್ದಾವೆ ಅಂತ ನೋಡೋಣ. ವೇದದು ಸ್ವೆಟರ್ ಕೈಯಲ್ಲಿ ಹಿಡ್ಕೊಂಡು ನಡೀತಾ ಇದ್ದೀನಿ. ಇವಾಗ ಬಂದು ಬಿಸಿಲು ಕಾಣಿಸ್ತಾ ಇರೋದ್ರಿಂದ ಸ್ವೆಟರ್ ಕೈಯಾಗಿ ಹಿಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಇದೊಂಥರ ನಮ್ಮ ಕಡೆ ಈ ಥರ ಅಳಿಲುಗಳಿಲ್ಲ. ಇದು ಬಂದು ದೊಡ್ಡ ಅಳಿಲಾಗಿರುತ್ತೆ. ಒಂಥರ ಮೊಲದ ಸೈಜೇ ಇದೆ ಈ ಅಳಿಲು ಬಂದ್ಬಿಟ್ಟು. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇವಾಗ ನೋಡ್ತಾ ಇರ್ಬೋದು. ಇದು ಇಲ್ಲಿಂದ ಮೇಲೆ ನೋಡಿದ್ರು ತುಂಬ ಭಯ ಅನ್ನಿಸ್ತಾ ಇದೆ, ಕೆಳಗಡೆ ನೋಡಿದ್ರು ತುಂಬ ಭಯ ಅನ್ನಿಸ್ತಾ ಇದೆ. ದಟ್ಟ ಕಾಡು ಇದು. ನಾವು ಇವಾಗೊಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗೊಂದು 4 ಬೆಟ್ಟ ಹತ್ತಿ ಇಳಿದು ಬಂದಿರ್ಬೋದು. ತುಂಬ ಅಂದರೆ ತುಂಬ ದಟ್ಟವಾದ ಕಾಡು. ಇದು ಬಂದು ಮಧ್ಯ ವೆಹಿಕಲ್ಸ್ ವ್ಯವಸ್ಥೆ ಇರೋ ರೋಡಲ್ಲಿ ನಾವಿರೋದೀಗ. ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಾ ಇದ್ದಾವೆ. ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು. ಆದ್ರೂ ಅದು ನಿಂತ್ಕೊಂಡ್ಬಿಟ್ಟು ಮುಂದೆ ನಿಂತ್ಕೊಂಡು ಫೋಟೋ ತಕ್ಕೊಂಡ್ವಿ. ಇಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು. ನಾವು ಕೆಳಗಡೆ ನೋಡಿದರೆ ತುಂಬ ಭಯ ಆಗಿತ್ತು. ಅಂದರೆ ಇದರಿಂದ ನಾವು ಕಲ್ತಿದ್ದೀವಿ. ಕೆಳಗಡೆ ಕಾಣಿಸ್ತಾ ಇದ್ದೀನಿ. ಏನು ಬೆಟ್ಟ ಸಾರಿ, ಇದು 4-5 ಬೆಟ್ಟ ಅಲ್ಲ, ಇದು ಇನ್ನೊಂದು ಬೆಟ್ಟ ಇದೆ. 6 ಬೆಟ್ಟ ಹತ್ತಿದ್ವಿ ನಾವು. ಸ್ವಲ್ಪ ನನಗೆ ಭಯ ಅನ್ನಿಸ್ತು ಮೇಲಿಂದ ಕೆಳಗೆ ನೋಡಿದ ತಕ್ಷಣ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಲ್ಲಿ ಪ್ಲೇಸಸ್ ಎಲ್ಲ. ಬೆಟ್ಟದ ತುದಿ ಈಗ ನೀರು ಬೀಳ್ತಾ ಇತ್ತು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ದೇವಸ್ಥಾನದ ಮೇಲೆ ಮರ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡೋಕ್ಕೆ. ನೋಡ್ತಾ ಇರ್ಬೋದು ದೇವಸ್ಥಾನ. ಆ ದೇವಸ್ಥಾನದ ಮೇಲೆಲ್ಲ ಮಳೆನೇ. ಎಲ್ಲರೂ ಹೋಗಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಗಂಡು ಮಕ್ಕಳೆಲ್ಲ ಕೈ ಮುಗಿತಾ ಬರ್ತಾಯಿದ್ರು. ನಾವು ದೂರ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ಲಾಸ್ಟ್ ಇವಾಗ ಇದೊಂದೇ ಬೆಟ್ಟ ಇರೋದು. ಇದು 7ನೇ ಬೆಟ್ಟ. ನೋಡ್ತಾ ಇರ್ಬೋದು. ಎಲ್ಲರೂ ಮಂಡಿಗಾಲಲ್ಲಿ ಹತ್ತಾ ಇದ್ದಾರೆ. ನೋಡಿರಿ ಈ ಸ್ವಾಮಿ ಪವಾಡ ಎಷ್ಟಿರ್ಬೋದು, ಈ ಸ್ವಾಮಿ ಶಕ್ತಿ ಎಷ್ಟಿರ್ಬೋದು. ಕೋಟ್ಯಾಂತರ ಲಕ್ಷಾಂತರ ಜನ ಇದೇ ಥರ ಮಾಡ್ತಾ ಇದ್ದಾರೆ, ಹತ್ತಿ ಹೋಗ್ತಾ ಇದ್ದಾರೆ. ವಿನು ಅಂತೂ ನೋಡ್ರಿ ಒಬ್ಬಳೇ ಹತ್ತಿದ್ದಾರೆ. ನಮಗೆಲ್ಲ ಸಾಕಾಯಿತು ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡಿದ್ದೀವಿ.
ಇದು ಎದೆ ಮೇಲೇ ಇದೆ ಬೆಟ್ಟ, ಇದು ಹತ್ತಬೇಕಾದ್ರೆ ಅದಕ್ಕೋಸ್ಕರ ಕೂತಿದ್ದೀವಿ ಇಲ್ಲಿ. ನಮ್ಮ ಮನೆಯವರು ಒಂದು ಸ್ವಲ್ಪ ಹಿಂದೆ ಆಗಿದ್ರು, ಪಾಪನ ಎತ್ಕೊಂಡು ಬರೋದಲ್ವ ಅಂತ ಹೇಳ್ಬಿಟ್ಟು ಕೂತಿದ್ವಿ ನಾವು. ಇನ್ನೂಗೆ ಸ್ವಲ್ಪ ಜ್ಯೂಸ್ ಕೊಡ್ಸೋಣ ಅಂತ ಜ್ಯೂಸ್ ಕುಡಿಸಿದ್ವಿ. ಹತ್ತೋಕ್ಕೆ ಹಠ ಮಾಡ್ತಾ ಇದ್ಲು ಅವಳು. ಆ್ಯಕ್ಚುಲಿ ಬಂದ್ವಿ ನೋಡ್ರಿ, ಇವೆಲ್ಲ ರೂಮ್ಸ್ಗಳು ತುಂಬ ಸಾಕಾಗಿತ್ತು. ನಾವು ಇವಾಗ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕಲ್ವ, ರೂಮ್ಸು ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾವೊಂದು ಕಡೆ ಇಲ್ಲಿ ಬ್ಯಾಗ್ಗಳೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಇದು ಪಾಪ ನೋಡ್ತಾ ಇರ್ಬೋದು, ರೂಮ್ ಹುಡ್ಕಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ. ನಾವೆಲ್ಲ ಬ್ಯಾಗ್ಗಳೆಲ್ಲ ಒಂದು ಕಡೆ ಇಟ್ಬಿಟ್ಟು ಕೂತ್ಕೊಂಡ್ವಿ. ಅವರು ರೂಮು ಹುಡ್ಕೊಂಡು ಬಂದರು. ಅದು ಆನ್ಲೈನ್ ಬುಕ್ ಮಾಡಬೇಕಂತೆ, ಎಲ್ಲ ಚೆಕ್ ಮಾಡಿಕೊಂಡು ಕೊನೆಗೆ ಸಿಕ್ತು. ನಾವಿಲ್ಲಿ ಹೊರಗಡೆ ಕೂತಿರುವಾಗ ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಂಡು ಬಂದು ಕೊಟ್ಟರು. ಪಾಪ ಅನಿತಕ್ಕನೇ, ನಾನು ವೇದು ಪಾಪನ ಎತ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಇನ್ನೇನು ರೂಮೂ ಸಿಕ್ತು. ಇದು ಡಿ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ನಾವಿರೋ ಅಡ್ರೆಸ್ ಬಂದು. ಅವ್ರ ಅಪ್ಪಾಜಿ ಅಂತೂ ಫುಲ್ಲು ಸುಸ್ತಾಗಿಬಿಟ್ಟು ಮಲ್ಕೊಂಬಿಟ್ಟಿದ್ದಾರೆ. ನಾನು ವಿನುಗೆ ಸ್ನಾನ ಮಾಡಿಸ್ತೇವೆ, ಇದು ಪಾಪಕ್ಕೆ ಸ್ನಾನ. ಇನ್ನು ವಿನುಗೆ ಈ ಥರ ರೆಡಿ ಮಾಡಿದ್ದೀನಿ. ಇನ್ನೇನು ದರ್ಶನಕ್ಕೆ ಹೋಗೋದಂತ ವೇದು ಪಾಪಗೆ ವೈಟ್ ಆ್ಯಂಡ್ ವೈಟ್ ಹಾಕ್ಬಿಟ್ಟಿನಿ, ಕಚ್ಚ ಪಂಜೆ. ನಾನು ಮತ್ತು ಅನಿತಕ್ಕ ಒಂದೇ ಕಲರ್ ಡ್ರೆಸ್ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀವಿ. ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ತಿರುಮಲದಲ್ಲಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಟು ಆಲ್.